ಬಂದದೂರು ಬೆಂಗಳೂರು. ಮೈಸೂರು ಮಹಾರಾಜರ ಫ್ಯಾಮಿಲಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಂಥವ್ರು ನಮ್ಮ RMB ಆರಾಧ್ಯ ಅವರು ಸ್ನೇಹಿತರೆ. ಇದು ಆಲ್ಮೋಸ್ಟ್ ಒಂದು 8,000 ಸ್ಕ್ವೇರ್ ಫೀಟ್ ಇದೆ ಮನೆ. 3 ಲಕ್ಷನೋ 3.5 ಲಕ್ಷಕ್ಕೋ ತಗೊಂಡಿದ್ದವಾಗ ಅಮೆರಿಕಾದಿಂದ ಆರ್ಕಿಟೆಕ್ಟ್ ನ ಕರೆಸಿ ಇದನ್ನ ಈ ಮನೆ ಕಟ್ಸಿಸಿದ್ರು. ಅವಾಗ ಒನ್ ಆಫ್ ದ ಫಸ್ಟ್ ಲೇಔಟ್ಸ್ ಫಾರ್ ಬ್ಯಾಂಗ್ಳೂರ್ ನಮ್ಮ ತಂದೆನೆ ಮಾಡಿರೋದು. ಸೊ ಬೆಂಗಳೂರಲ್ಲಿ ಸುಮಾರು ಒಂದು 30 ಲೇಔಟ್ಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಜುಡಿಷಿಯಲ್ ಲೇಔಟ್. ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇ ಇದೆಲ್ಲ ನಮ್ಮ ತಂದೆಗೆ ಅವಾರ್ಡ್ಸ್ ಬಂದಿರೋದು ಪೂರ್ತಿ. ಪದ್ಮಶ್ರೀ ಬಂದು ನಮ್ಮ ಕೇಂದ್ರ ಸರ್ಕಾರದ್ದು ಮಾರ್ಚ್ ಅಲ್ಲಿ ಕೊಟ್ರು. ಆಮೇಲೆ ಈ ಅಕ್ಕಪಕ್ಕ ಯಾರು ಏನೇ ಪ್ರಾಬ್ಲಮ್ ಆದ್ರೂ ನಮ್ಮನೆಗೆ ಬರ್ತಾ ಇದ್ರು. ಇದೊಂಥರ ನಮ್ಗೆ ಶಾನ್ ಬೋಗ್ರು ಕಟ್ಟೆ ತರ. ಸೊ ನಿಮ್ಮ ತಂದೆ ಸಿದ್ಧಗಂಗಾ ಮಠ ಸ್ಟೂಡೆಂಟ್? ಹೌದು ಹೌದು. ಸ್ನೇಹಿತರೆ ನಮಸ್ಕಾರ. ನಿಮಗೆ ಬೆಂಗಳೂರಿನ ಒಂದು ವಿಶೇಷವಾದ ಕಥೆಗೆ ಆತ್ಮೀಯವಾದ ಸ್ವಾಗತ. ನಾನೀಗಿರುವಂಥದ್ದು ಬೆಂಗಳೂರಿನ ರೇಸ್ ಕೋರ್ಸ್ ಹತ್ರ ಸ್ನೇಹಿತರೆ. ಎಕ್ಸಾಕ್ಟ್ಲಿ ರೇಸ್ ಕೋರ್ಸ್ ಗೇಟ್ ಆಪೋಸಿಟು. ಇಲ್ಲಿ ನೀವು ಪ್ರತಿ ಸಲ ನೀವು ರೇಸ್ ಕೋರ್ಸ್ ಮುಂದೆ ಪಾಸ್ ಆಗಬೇಕಾದ್ರೆ, ಮುಖ್ಯಮಂತ್ರಿಗಳು ಮನೆ ಕಡೆ ಹೋಗ್ಬೇಕಾದ್ರೆ ಅಥವಾ ಮುಂದೆ ರೇಸ್ ಕೋರ್ಸ್ ಕಡೆ ಹೋಗ್ಬೇಕಾದ್ರೆ ನೋಡ್ತಿರ್ತೀರಾ ಪದ್ಮಶ್ರೀ RMB ಆರಾಧ್ಯ ವೃತ್ತ ಅಂತ ಒಂದು ಓದ್ಕೊಂಡು ಮುಂದೆ ಪಾಸ್ ಆಗ್ತಿರ್ತೀರಾ. ನೀವು ಅನೇಕರಿಗೆ ಅನ್ಸಿರ್ಬೇಕು ಯಾರು ಈ ಪದ್ಮಶ್ರೀ RMB ಆರಾಧ್ಯ ಅಂತ. ಸ್ನೇಹಿತರೆ ನನಗಂತೂ ತುಂಬ ಕಾಡ್ತಾ ಇತ್ತು. ನಾವಿಲ್ಲಿ ಬರುವಾಗ ನಾವು ನಮ್ಮ ಟೀಮೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾರು ಇರ್ಬೋದು ಈ RMB ಆರಾಧ್ಯ ಅಂತೇಳಿ. ಗೂಗಲ್ ಹುಡುಕಿರೋ ಮಾಹಿತಿನೇ ಇರಲಿಲ್ಲ ಸ್ನೇಹಿತರೆ. ಆದರೆ ಇತ್ತೀಚೆಗೆ ನಮಗೆ ಗೊತ್ತಾಯಿತು RMB ಆರಾಧ್ಯ ಅವರು ಅಂತಂದರೆ ಸ್ನೇಹಿತರೆ ಬೆಂಗಳೂರಿನ ಅತಿ ದೊಡ್ಡ ಒಬ್ಬರು ಕಾಂಟ್ರಾಕ್ಟ್ರು, ಬಿಲ್ಡರ್ ಆಗಿದ್ದಂಥವ್ರು ಸ್ನೇಹಿತರೆ. ಅಷ್ಟು ಮಾತ್ರ ಅಲ್ಲ, ಅವರು ಮೈಸೂರು ಮಹಾರಾಜರ ಫ್ಯಾಮಿಲಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಂಥವ್ರು ನಮ್ಮ RMB ಆರಾಧ್ಯ ಅವರು ಸ್ನೇಹಿತರೆ. ಅವರು 1991 ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಬಂತು, ರಾಜ್ಯೋತ್ಸವ ಅವಾರ್ಡ್ ಕೂಡ ಬಂದಿತ್ತು. ಅವರ ಮನೆ ಇರೋದು ಇಲ್ಲೇ ಮಾಧವನಗರದಲ್ಲಿ, ನಮ್ಮ KCN ಬಂಗ್ಲೆ ಇದೆಯಲ್ಲ ಅಲ್ಲೇ ಇರೋ ಸ್ನೇಹಿತರೆ. 1600 rupees. ಬನ್ನಿ ಹೋಗೋಣ, ನೋಡೋಣ, ಮಾತಾಡ್ಸೋಣ. ಅವ್ರ ಕುಟುಂಬನ, ಆರಾಧ್ಯ ಅವ್ರಿಗಿಲ್ಲ ಆದರೆ ಅವ್ರ ಕುಟುಂಬ ಇದೆ, ಅವ್ರ ಮಗಳಿದ್ದಾರೆ. ಹೋಗಿ ಮಾತಾಡ್ಸೋಣ ಅವ್ರ ಕುಟುಂಬನ, ಅವ್ರ ಬಂಗ್ಲೆ ಹೇಗಿದೆ ನೋಡೋಣ ಸ್ನೇಹಿತರೆ. ಬೆಂಗಳೂರಿನಲ್ಲಿ ತುಂಬಾ ದೊಡ್ಡ ದೊಡ್ಡ ಲೇಔಟ್ಗಳನ್ನ ಕಟ್ಟಿದವರು. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಗಾಂಧಿನಗರದ ವರ್ಲ್ಡ್ ಫೇಮಸ್ ಹೋಟೆಲ್ ಕಾನಿಷ್ಕ ಹೋಟ್ಲ್ ಇದೆಯಲ್ಲ, ಆ ಕಾನಿಷ್ಕ ಹೋಟ್ಲ್ ಕಟ್ಟಿದವರು ದಿಸ್ RMB ಆರಾಧ್ಯ ಅವರು. ಸೊ ಹೋಗೋಣ, ನೋಡೋಣ, ಕೇಳೋಣ ಅವ್ರ ಕಥೆ. ಒಳ್ಳೆ ಕಥೆ ಅಲ್ವಾ, ಬೆಂಗಳೂರಿನ ಹಳೆ ಕಥೆ. ವೆಲ್ಕಮ್, ಬನ್ನಿ ಸ್ನೇಹಿತರೆ. ಇದೆ RMB ಆರಾಧ್ಯ ಅವರ ಮನೆ, ಪದ್ಮಶ್ರೀ RMB ಆರಾಧ್ಯ ಅವರು. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಇವರು RMB ಆರಾಧ್ಯ ಅವ್ರ ತಮ್ಮ ಸಿದ್ಧಲಿಂಗ ಆರಾಧ್ಯ ಅವರು. ಬನ್ನಿ ಒಳಗಡೆ ಹೋಗೋಣ ಪ್ಲೀಸ್. ಸ್ನೇಹಿತರೆ ನಾವೀಗ ಮನೆ ಒಳಗಡೆ ಬಂದ್ವಿ. ನಮ್ಮ ಜೊತೆಗೆ ಪ್ರತಿಭಾ ಆರಾಧ್ಯ ಅವರು ಇದ್ದಾರೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಾ? RMB ಆರಾಧ್ಯ ಅವರ ಮಗಳು. ನಾವು ಚೆನ್ನಾಗಿದ್ದೀವಿ. ಸೊ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಇರೋದು US ನಲ್ಲಿ ಸ್ನೇಹಿತರೆ, ಅಮೆರಿಕದಲ್ಲಿ. ಬಟ್ ಅಲ್ಲಿಂದ ಒಂದು ದಿವಸ ನನಗೆ ಅವರು ಮೆಸೇಜ್ ಮಾಡಿದ್ರು, ಟೆಕ್ಸ್ಟ್ ಮಾಡಿದ್ರು, ಮಾಡಿ ನನ್ನ ಹತ್ರ RMB ಆರಾಧ್ಯ ಅವ್ರ ಮಗಳು ಅಂತ. ನನ್ನ ತಕ್ಷಣ ಕಲ್ಪನಾ ಅವ್ರ ಬುಕ್ ಬೇಕಾಗಿತ್ತು ನನಗೆ. ಎಸ್ ಹೌದು, ಮೆಸೇಜ್ ಮಾಡಿದ್ರು. ಓ ಮೇಡಮ್, RMB ಆರಾಧ್ಯ ಅವರು ಅಂದರೆ ರೇಸ್ ಕೋರ್ಸ್ ಹತ್ರ ಒಂದು ವೃತ್ತಕ್ಕೆ ಅವ್ರು ಹೆಸರಿಟ್ಟಿದ್ದಾರೆ, ನೀವು ಅವ್ರ ಮಗಳ ಅಂತ ನಾನು ಕೇಳಿದ್ದಕ್ಕೆ ತಾವು ಇಂಡಿಯಾಗೆ ಅಥವಾ ಬೆಂಗಳೂರಿಗೆ ಬಂದಾಗ ನನಗೆ ತಿಳಿಸಿದ್ರೆ ಒಂದು ವಿಡಿಯೋ ಮಾಡೋಣ ತಮ್ಮ ತಂದೆಯವ್ರ ಲೈಫ್ ಬಗ್ಗೆ ಅಂತ. ಸೊ ನಾವು ಇಲ್ಲಿದ್ದೀವಿ. ಮೇಡಮ್ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಥ್ಯಾಂಕ್ ಯು. ಸೊ ಅದೇ 30 ವರ್ಷ ಆದರೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಲ್ಲ ನಮ್ಮ ತಂದೆಯವ್ರನ್ನ, ಅದೇ ದೊಡ್ಡ ಇಂಪಾರ್ಟೆಂಟ್ ಅನ್ಸುತ್ತೆ. ಎಸ್. ಅಮೆರಿಕ ಲೈಫ್ ಹೇಗಿದೆ? ಚೆನ್ನಾಗಿದೆ. ಕ್ಲೀವ್ಲೆಂಡ್ ಅಲ್ಲಿ ಇರ್ತೀನಿ, ಒಹಾಯೋನಲ್ಲಿ. ಕ್ಲೀವ್ಲೆಂಡ್. ಇಲ್ಲಿ ಬಂದು ಹೋಗಿ ಮಾಡ್ತಾ ಇರ್ತೀನಿ ಬಿಸ್ನೆಸ್ ಇಂದ. ಓಕೆ. ಸೊ ಅಲ್ಲೂ ಬಿಸ್ನೆಸ್ ಮಾಡ್ತಾ ಇದೀವಿ. ಹಂಗಾಗಿ 3-4 ತಿಂಗಳಿಗೊಂದ್ಸತಿ ಬರ್ತಿರ್ತೀವಿ, ಹೋಗ್ತಿರ್ತೀವಿ. ಏನ್ ಬಿಸ್ನೆಸ್ ಕೇಳ್ಬೋದಾ? ರಿಯಲ್ ಎಸ್ಟೇಟ್ ಮಾಡ್ತೀವಿ. ಕನ್ನಡಿಗರು US ಅಲ್ಲಿ ರಿಯಲ್ ಎಸ್ಟೇಟ್. ಹೌದು. ನಮ್ಮಲ್ಲಿ ಹೇಳ್ತಾರಲ್ಲ ರಿಯಲ್ ಎಸ್ಟೇಟ್, ಸೈಟು, ಮನೆ, ಅದೇ ತರಾನೇ ಮನೆಗಳಲ್ಲಿ. ಅಲ್ಲೂ ಹೀಗೆ, ಬಟ್ ಅಲ್ಲೆಲ್ಲ ತುಂಬಾ ಸ್ಟ್ರಕ್ಚರ್ ಆಗಿರತ್ತೆ. ಇಲ್ಲಿನ ತರ ಅಲ್ಲ. ಅಲ್ಲಿ ನೀವು ಎಕ್ಸಾಮ್ ತಗೋಬೇಕು, ಪಾಸ್ ಮಾಡಬೇಕು, ಕಾಲೇಜ್ಗೆ ಹೋಗ್ಬೇಕು. ಅದಾದ್ಮೇಲೆ ಅವರೆಲ್ಲ ಲೈಸೆನ್ಸ್ ಕೊಡೋದು ನಮ್ಗೆ. ಓಕೆ. ಸೊ ಇಲ್ಲಂಗೆ ಎಲ್ಲ ನಾನು ಹೋಗಿ ಯಾವ್ದೋ ಮನೆ ತೋರಿಸ್ದೆ ಹಂಗೆಲ್ಲ ಇಲ್ಲ. ಅಲ್ಲಿ ಹೋಗಿ ಒಂದು ಬ್ರೋಕರ್ ಅಂತ ಇರ್ತಾರೆ, ಅವ್ರಿಗೆ ಹೋಗಿ ಆ ಕಂಪ್ನಿಲಿ ವರ್ಕ್ ಮಾಡ್ಬೇಕು ನಾವು. ಓಕೆ, ಮೊದಲು ಅನುಭವ ಪಡ್ಕೊಳ್ಳೋಕೆ. ಅಲ್ಲ, ಯೂಶಲಿ ಯಾರು ಅವ್ರಾಗ ಅವರೇ ಬ್ರೋಕರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ತುಂಬಾ ಜವಾಬ್ದಾರಿ ಕೆಲಸ ಅದು. ಸೊ ಹಾಗಾಗಿ ಎಲ್ಲ ಒಂದು ದೊಡ್ಡ ಕಂಪ್ನೀಸ್ ಇರುತ್ತೆ, ಆ ಕಂಪ್ನಿಗೆ ಎಲ್ಲರೂ ಅಲ್ಲೇ ವರ್ಕ್ ಮಾಡೋದು. ಸೊ ನೀವು ಮಾಡ್ತೀರಾ, ನಿಮ್ಮ ಮನೆಯವ್ರು ಮಾಡ್ತಾರಾ? ನಮ್ಮ ಮನೆಯವರು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಅವರು ಡಾಕ್ಟರ್ ಕ್ಲೀವ್ಲೆಂಡ್ ಕ್ಲಿನಿಕ್ ಅಲ್ಲಿ ಅರವಿಂದ ನಂಜುಂಡಪ್ಪ ಅಂತ. ಓಕೆ. ಸೊ ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ಮನೆ ಒಬ್ಳೇ ಇರ್ತಿದ್ದೆ. ಅವ್ರು ಬೆಳಿಗ್ಗೆ ಹೋದ್ರೆ ರಾತ್ರಿಗೆ ಬರೋದು. ಸೊ ನಾನು ಹೆಂಗಿದೆ, ಇಲ್ಲೂ ನಾನು ರಿಯಲ್ ಎಸ್ಟೇಟೇ ಮಾಡ್ತಿದ್ದೆ, ಆರಾಧ್ಯ ಅಂಡ್ ಆರಾಧ್ಯ ರಿಯಾಲ್ಟರ್ಸ್ ಅಂತ ಬೆಂಗಳೂರಲ್ಲೂ. ಸೊ ಅದಕ್ಕೆ ಹಂಗಾಗಿ ಇನ್ಯಾಕೆ ಮಾಡಬಾರ್ದು ಅಂತ, ಈ ವಯಸ್ಸಲ್ಲಿ ಕಾಲೇಜ್ಗೆ ಹೋಗಿ ಓದೋದು ಬರೆಯೋದೆಲ್ಲ ಕಷ್ಟ. ಬಟ್ 3 ತಿಂಗಳು ಹೋಗಿ ಮಾಡ್ಬೋದು. ಸೊ ಮಾಡಿ ಪಾಸ್ ಆಗಿ ಇವಾಗ ಅಲ್ಲಿ ಬಿಸಿ. ಹೇಗಿದ್ದಾರೆ ಕ್ಲೈಂಟ್ಸ್? ಚೆನ್ನಾಗಿದ್ದಾರಾ? ತುಂಬಾ ಚೆನ್ನಾಗಿದ್ದಾರೆ. ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಎಲ್ಲ ಡಾಕ್ಟರ್ಸ್. ಅದು ಕ್ಲೀವ್ಲೆಂಡ್ ಅಂದ್ರೆ ತುಂಬಾ ಹಾಸ್ಪಿಟಲ್ಸ್ ಇದೆ, ಹಂಗಾಗಿ ನಿಮ್ಗೆ ತುಂಬಾ ಡಾಕ್ಟರ್ಸ್ಗಳು ಸಿಗ್ತಾರೆ. ಸೊ ಡಾಕ್ಟರ್ಸ್ ಹೆಂಗೋ ಹೋಗೋರು ಬರೋರು ಇರ್ತಿರ್ತಾರೆ, ಅವ್ರು ಒಬ್ರಿಂದ ಒಬ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ. ಸೊ ನೆಟ್ವರ್ಕ್ ಇಂದ ನಮ್ಗೆ ಬಿಸ್ನೆಸ್ ಬರುತ್ತೆ, ನಡೆಯುತ್ತೆ. ಒಂದ್ಸತಿ ನೀವು ಚೆನ್ನಾಗಿ ಮಾಡ್ಬಿಟ್ರೆ ಯಾರಿಗಾದ್ರೂ
ಅದನ್ನ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಹಂಗೆ ವರ್ಡ್ ಆಫ್ ಮೌತ್. ಯಾಕಂದ್ರೆ ನಾವು ಇನ್ನು 2 ವರ್ಷ ಅಷ್ಟೇ ಆಗಿರೋದು, ಅಲ್ಲಿನವ್ರು ಯಾರು ಅಷ್ಟು ಪರಿಚಯ ಇರಲಿಲ್ಲ. ಬಟ್ ಇವಾಗ ಪರವಾಗಿಲ್ಲ, ನಡೀತಾ ಇದೆ. ಸೊ ಅಲ್ಲಿ 30-40 ಸೈಟ್ ಎಷ್ಟು? ಅಲ್ಲಿ ಆಕ್ಚುಲಿ ಲ್ಯಾಂಡ್ಗೆ ಅಷ್ಟು ಬೆಲೆ ಇಲ್ಲ, ಮನೆಗಳಿಗೆ ಬೆಲೆ. ಅದಕ್ಕೆ ಅಲ್ಲಿ ಎಕರೆ ಮನೆಗಳೆಲ್ಲ ನೀವು 1 ಎಕರೆ 2 ಎಕರೆ ಮನೇಲಿ. ಸೊ ಅಲ್ಲಿ 8,000-9,000 ಸ್ಕ್ವೇರ್ ಫೀಟ್ ಮನೆಗಳು ಹಂಗೆಲ್ಲ ಇರುತ್ತೆ. ಮನೆಗಳಿಗೆ ಬೆಲೆ ಮನೆಗೆ, ಯಾಕಂದ್ರೆ ಅಮೆರಿಕ ತುಂಬಾ ವಿಶಾಲವಾದ ದೇಶ, ಜಾಗಕ್ಕೇನು ಅವ್ರಿಗೇನು ಕಮ್ಮಿ ಇಲ್ಲ. ಸೊ ಹಂಗಾಗಿ ಒಂದೇ ಸುಮ್ನೆ ಕ್ಯಾಲಿಫೋರ್ನಿಯಾ ಅಂತ ಕಡೆ ಜಾಗಕ್ಕೂ ಜಾಸ್ತಿ ಇರತ್ತೆ. ಬಟ್ ಈ ಕಡೆ ಈಸ್ಟ್ ಕೋಸ್ಟ್ ಅಲ್ಲಿ, ಈ ಕಡೆ ನಮ್ ತರ ಒಹಾಯೋ ಆ ತರ ಸ್ಟೇಟ್ ಅಲ್ಲೆಲ್ಲ ಮನೆಗಳಿಗೆ ಬೆಲೆ ಜಾಸ್ತಿ, ಕಟ್ಟಡಕ್ಕೆ. ಸೈಟ್ಗಳಿಗೆಲ್ಲ ಕಮ್ಮಿ ಇರುತ್ತೆ. ಅಲ್ಲೂ ಏನ್ ಮನೆ ಅಂದ್ರೆ ನಿಮ್ಗೂ ಅಲ್ಲಿ 2 ಕೋಟಿಗೂ ಸಿಗುತ್ತೆ, 12 ಕೋಟಿಗೂ ಸಿಗುತ್ತೆ, 20 ಕೋಟಿಗೂ ಸಿಗುತ್ತೆ. ಡಿಪೆಂಡ್ಸ್ ಆನ್ ದ ಏರಿಯಾ, ಲೊಕೇಶನ್ನು. ಅಲ್ಲಿ ಲೇಕ್ ಇದೆ, ಏರಿ ಲೇಕ್ ಅಂತ ದೊಡ್ಡದು. ಆ ಲೇಕ್ ಹತ್ರ ಹೋದ್ರೆ ನಿಮ್ಗೆ ಅಲ್ಲಿ ಒಂದು 30 ಕೋಟಿ 40 ಕೋಟಿ ಆಗುತ್ತೆ ಮನೆಗಳು. ಓಕೆ, ನಮ್ಮಲ್ಲಿ ಅಂತಾರಲ್ಲ ಲೇಕ್ ವ್ಯೂ ಹೌಸ್, ವಿಲ್ಲಾ, ರೋ ವಿಲ್ಲಾಸ್ ಅಂತ ಹೌದು. ಅಲ್ಲೂ ಮನೆಗಳು ಚಿಕ್ಕದೇ ಇರುತ್ತೆ, ಬಟ್ ಆ ಲೇಕ್ ಇದರಿಂದ ನಿಮ್ಗೆ ಜಾಸ್ತಿ ದುಡ್ಡು ಕೊಡ್ಬೋದು. ಓಕೆ ನೈಸ್. ಸೊ ನಡೀತಾ ಇದೆ. ನಡೀತಾ. ಸೊ ನೀವೇ ಓಡಾಡ್ಬಿಡ್ತೀರಿ ಈಗ ಕ್ಲೈಂಟ್ಸಿಗೆ ತೋರ್ಸಕ್ಕೆ, ಆ ಥರದ್ದೆಲ್ಲ ಇರುತ್ತೆ ಅಥವಾ ಹೇಗೆ? ನಾವೇ ಓಡಾಡ್ಬೇಕು, ನಾವೇ ಕರ್ಕೊಂಡು ಹೋಗಿ ತೋರ್ಸೋದು ಮಾಡೋದು ಮಾಡ್ಬೇಕು. ಓಕೆ. ಸೊ ಅಲ್ಲಿ ನಾವೇ ರಾಜರು, ನಾವೇ ಇದೆ, ಎಲ್ಲ ನಾವೇನೆ, ನೀವೇ ವರ್ಕರು, ನಾವೇ ಒನ್ ಮ್ಯಾನ್ ಆರ್ಮಿ. ಓಕೆ, ಈ ತರ ಈ ರಿಯಲ್ ಎಸ್ಟೇಟ್ ತರ ದೊಡ್ಡ ಬ್ರೇಸ್ಲೆಟ್, ಅದೆಲ್ಲ ಏನಿಲ್ಲ ಸರ್. ವೈಟ್ ಶರ್ಟ್ ಹಾಕೊಂಡು, ಆಮೇಲೆ ಏನು ಯಾವ್ದದು ಕ್ವಾಲಿಸ್ ಯಾವ್ದೋ ಒಂದು ದೊಡ್ಡ ಗಾಡಿ ಓಡಾಡ್ತಾರೆ ರಿಯಲ್ ಎಸ್ಟೇಟ್ ಅಲ್ಲಿ, ಇನೋವಾದಲ್ಲೋ ಅಥವಾ ಹಂಗೆಲ್ಲ ಏನಿಲ್ಲ. ಅಲ್ಲಿ ಆಕ್ಚುಲಿ ಎಲ್ಲಾರ್ಗು ರೆಸ್ಪೆಕ್ಟ್. ನೀವ್ ಯಾರೇ ಆಗ್ಲಿ ಏನೇ ಆಗ್ಲಿ, ನೀವೇನ್ ಬೇರೆ ದೇಶದಿಂದ ಬಂದಿದ್ದೀರಾ, ನೀವು ಬೇರೆಯವರು, ಅವರು ಇವರು ಅಂತ ಏನಿಲ್ಲ. ಎಲ್ಲರಿಗೂ ಒಂದೇ ರೆಸ್ಪೆಕ್ಟ್ ಕೊಡ್ತಾರೆ, ಒಂದೇ ತರ ಟ್ರೀಟ್ ಮಾಡ್ತಾರೆ. ಗ್ರೇಟ್. ಇಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಅಮೆರಿಕಾ. ಸೂಪರ್. ರೇಸಿಸ್ಟ್ ಇಲ್ಲ, ಏನಿಲ್ಲ. ಸೊ ನಿಮ್ ಕ್ಲೈಂಟ್ಸ್ ಅಮೆರಿಕನ್ಸಾ ಇಂಡಿಯನ್ಸಾ? ಇಂಡಿಯನ್ಸ್ ಇರ್ತಾರೆ, ಅಮೆರಿಕನ್ಸ್ ಇರ್ತಾರೆ. ಮೋಸ್ಟ್ಲಿ ಸ್ವಲ್ಪ ಇಂಡಿಯನ್ಸೇ ಜಾಸ್ತಿ. ಅದ ಹಂಗೆ ಎಳೀತಾ ಇರುತ್ತಲ್ವಾ, ಓ ನಮ್ಗೆ ಗೊತ್ತಿರೋರು ಯಾರೋ ಇದಾರೆ, ನಮ್ಗೆ ಪರಿಚಯವ್ರು ಯಾರೋ ಇದಾರೆ ಅಂತ. ಆಮೇಲೆ ನಮ್ಮ ಯಜಮಾನ್ರಿಗೂ ಯಾರಾದ್ರೂ ಕೇಳಿರ್ತಾರೆ, ಯಾರಾದ್ರೂ ರಿಯಲ್ ಎಸ್ಟೇಟ್ ಏನಾರು ಗೊತ್ತಾ, ಹೊಸ್ದಾಗ್ ಬಂದಿರೋರು ಡಾಕ್ಟ್ರು. ಸೊ ಅವ್ರು ಹೇಳ್ತಿರಲಿಲ್ಲ ನಮ್ಮ ವೈಫೇ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಮ್ಮ ಹತ್ರನೂ ಬರ್ತಾರೆ. ಗ್ರೇಟ್. ಸೊ ಇಲ್ಲಿ ಇಂಡಿಯಾದಲ್ಲಿ ಅದನ್ನೇ ಮಾಡ್ತೀವಿ. ನಮ್ ಮುಂಚೆಯಿಂದ ಅದೇ, ನಮ್ ತಂದೆನೂ ಅದೇ ಮಾಡ್ತಾ ಇದ್ದಿದ್ದು. ನಮ್ ತಂದೆ ದೊಡ್ಡ ಕಾಂಟ್ರಾಕ್ಟರ್ ಅವರು. ಅವರು ಲೇಔಟ್ ಮಾಡ್ತಾ ಇದ್ರು. ಒನ್ ಆಫ್ ದ ಫಸ್ಟ್ ಲೇಔಟ್ಸ್ ಫಾರ್ ಬ್ಯಾಂಗ್ಳೂರ್ ನಮ್ ತಂದೆನೆ ಮಾಡಿರೋದು. ಗುಪ್ತಾ ಲೇಔಟ್ ಅಂತ ಶಾಂತಿನಗರ 1959 ಅಲ್ಲ 61 ಅಲ್ಲ ಲೇಔಟ್ ಶುರುವಾಗಿದ್ದೆ ಅವಾಗ, ಬನ್ನೇರ್ಘಟ್ಟ ರೋಡ್ ಹತ್ರ. ಸೊ ಬೆಂಗಳೂರಲ್ಲಿ ಸುಮಾರು 30 ಲೇಔಟ್ಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಜುಡಿಷಿಯಲ್ ಲೇಔಟ್. ನಿಮ್ಗೆ ಗೊತ್ತಿರೋದಾದ್ರೆ ಅದು ನಮ್ ತಂದೆನೆ ಮಾಡಿರೋದು. ಪೂರ್ಣ ಪ್ರಜ್ಞಾ ಲೇಔಟ್ ಅಂತ, MEI ಲೇಔಟ್, BL ಮತ್ತೆ ಏರ್ ಕ್ರಾಫ್ಟ್ ಸೊಸೈಟಿ ಅವ್ರ ಲೇಔಟ್ಸ್, HMT ಅವ್ರದ್ದು ಎಲ್ಲ ನಮ್ ತಂದೆನೆ ಮಾಡಿರೋದು. ಪೂರ್ಣ ಪ್ರಜ್ಞಾ ಲೇಔಟ್ ಅಂದ್ರೆ ಈ ಕಡೆ ಉತ್ತರಳ್ಳಿ ನಮ್ ತಂದೆನೆ ಮಾಡಿರೋದು. RMB ಆರಾಧ್ಯವ್ರು ಮಾಡಿದ್ದು. ಹೌದು, RMB ಆರಾಧ್ಯ ಅವರು ಇಂಜಿನಿಯರಿಂಗ್ ಕಾಂಟ್ರಾಕ್ಟರ್. ಅಂದ್ರೆ ನಾಟ್ ಪ್ರೊಫೆಷನಲ್ ಇಂಜಿನಿಯರ್ ಕಾಂಟ್ರಾಕ್ಟರ್. ಅವ್ರೇನ್ ಇಂಜಿನಿಯರಿಂಗ್ ಓದಿರ್ಲಿಲ್ಲ. ಆಸ್ ಅನುಭವದಿಂದ ಅವರು ಐ ಥಿಂಕ್ 1960s ಇಂದ ಶುರು ಮಾಡಿದ್ರು. ತುಂಬಾ ಬೇರೆ ಎಲ್ಲ ಮಾಡಿದ್ರು, ಬೇರೆ ಎಲ್ಲ ಏನೇನೋ ಬಿಸ್ನೆಸ್ ಎಲ್ಲ ಟ್ರೈ ಮಾಡಿದ್ರು. ಕೊನೆಗೆ ಐ ಥಿಂಕ್ ಇದರಿಂದ ಅವ್ರಿಗೆ ಸಕ್ಸಸ್ ಜಾಸ್ತಿ ಸಿಕ್ತು. ಮತ್ತೆ ಆಮೇಲೆ CVL ಶಾಸ್ತ್ರಿ ಅಂತ ಎಲ್ಲ ಕೇಳಿರ್ಬೋದು, ಸಿನಿಮಾದವರು. ಅವರು ನಮ್ ತಂದೆ ಶುರು ಮಾಡಿದ್ದು ಒಟ್ಟಿಗೆ ಪಾರ್ಟ್ನರ್ಶಿಪ್. ಆಮೇಲೆ ಅವರು ರಾಜಾರಾಮ್ ಗುಪ್ತಾ ಅಂತ ಒಬ್ರು ಬೇರೆ ಇದ್ರು, ಅವರು ಶುರು ಮಾಡಿದ್ರು. ಅವರು ಇವ್ರು 3 ಜನ ಸೇರ್ಕೊಂಡು ಲೇಔಟ್ ಮಾಡಕ್ ಶುರು ಮಾಡಿದ್ದು. ಬಟ್ ಅವರು ಈ ಸಿವಿಲ್ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್ ಏನು ಮಾಡಿಲ್ಲ. ಅನುಭವ ಆಕ್ಚುಲಿ ಫಸ್ಟ್ ಕಾಂಟ್ರಾಕ್ಟ್ ತಗೊಂಡಿದ್ದು ಏರ್ಪೋರ್ಟ್ ರೋಡ್ ಇದೆಯಲ್ಲ, ಹಳೆ ಏರ್ಪೋರ್ಟ್, HAL ಏರ್ಪೋರ್ಟ್, ಅದನ್ನ ವೈಡನ್ ಮಾಡಕ್ಕೆ ಅವಾಗ ಕಾಂಟ್ರಾಕ್ಟರ್ಗೆ ಕಾಲ್ ಮಾಡ್ತಾ ಇದ್ರು. ಪೇಪರ್ ಅಲ್ಲಿ ಬಂದಿತ್ತು, ಟೆಂಡರ್ ಶುರು ಮಾಡಿದ್ರು. ಅವಾಗ ಅವ್ರು ಅದನ್ನ ತಗೊಂಡು ಶುರು ಮಾಡಿದಾಗ ಅಲ್ಲಿಂದ ಶುರು ಆಯ್ತು ಆಕ್ಚುಲಿ ಅವ್ರದ್ದು. ಸೊ ತುಂಬಾ ಕನ್ಸ್ಟ್ರಕ್ಷನ್ ವರ್ಕ್ಸ್ ಮಾಡಿ, ತುಂಬಾ ಕನ್ಸ್ಟ್ರಕ್ಷನ್ ಮಾಡಿ. ಮತ್ತೆ ಈ ಯೂನಿವರ್ಸಿಟಿ ಬಿಲ್ಡಿಂಗ್ ಇದೆಯಲ್ಲ, ಈ PUC ಬಿಲ್ಡಿಂಗ್, ಸೆಂಟ್ರಲ್ ಕಾಲೇಜ್, ಅದನ್ನು ನಮ್ ತಂದೆನೆ ತಗೊಂಡಿದ್ ಕಾಂಟ್ರಾಕ್ಟ್. ಅದನ್ನು ನಮ್ ತಂದೆಯವರೇ ಕಟ್ಟಿರೋದು. ಸೊ RMB ಆರಾಧ್ಯ ಅಂದ್ರೆ ಹಂಗಾರೆ 60s 70s 80s ನ ವೆರಿ ಬಿಗ್ ಕಾಂಟ್ರಾಕ್ಟರ್ ಇನ್ ಬ್ಯಾಂಗ್ಳೂರ್. ಹೌದು. ಇನ್ಫ್ಯಾಕ್ಟ್ ಅವರು ಮಿಡ್ 80s ಅಲ್ಲ ಇವಾಗ ದ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇ. ವಾವ್. ಬೆಂಗಳೂರಿಗೆ 83 84 ಆ ವರ್ಷದಲ್ಲಿ ಒಂದ್ಸತಿ ನಮ್ ಬೆಂಗಳೂರು ಇದರಿಂದ ಇವಾಗ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇ. ಸೊ ಅವ್ರ ಇದ್ ಮನೆನೇ ಇದು? ಅವ್ರು ಇಲ್ಲೇ ಇದ್ದಿದ್ದು. ನಾವು 71 ಅಲ್ಲಿ ನಾನು ಹುಟ್ಟಿದ ಟೈಮಲ್ಲಿ ಇಲ್ಲಿ ಮೂವ್ ಆಗಿದ್ದು. ಇದಕ್ ಮುಂಚೆ ನಾವು ಗಾಂಧಿನಗರಲ್ಲಿ ಇದ್ವಿ, ತ್ರಿಭುವನ್ ಥಿಯೇಟರ್ ಪಕ್ಕದಲ್ಲೇ ಇದ್ದಿದ್ವಿ. ಆಮೇಲೆ ಅದಕ್ಕೂ ಮುಂಚೆ ನಮ್ ತಂದೆ ಹನುಮಂತ್ ನಗರಲ್ಲಿ ಇದ್ದಿದ್ದು, ಮೌಂಟ್ ಜಾಯ್ ರೋಡ್ ಅಲ್ಲಿ. ಇನ್ಫ್ಯಾಕ್ಟ್ ಹನುಮಂತ್ ನಗರ ಅಂದಿದ ತಕ್ಷಣ ನಮ್ಮ ಅಮ್ಮನೇ ಶಿ ಶುಡ್ ಹ್ಯಾವ್ ಬೀನ್ ದ ಫಸ್ಟ್ MLA. ಇದಕ್ಕೆ ಬರ್ಬೇಕಾಗಿತ್ತು, ಅವರು ಎಲೆಕ್ಷನ್ ನಿಂತ್ಕೋಬೇಕಾಗಿತ್ತು, ಫಸ್ಟ್ ವುಮೆನ್
ಕಾನ್ಸ್ಟಿಟ್ಯೂನ್ಸಿಗೆ. ಅವಾಗ ಆಮೇಲೆ ಅವರು ಲೀಲಾವತಿ ಪ್ರಸಾದ್ ಅಂತ ಕೇಳಿದಾರ, ಮಿನಿಸ್ಟರ್ ಆಗಿದ್ರು. ಲೀಲಾವತಿ ಆರ್ ಪ್ರಸಾದ್, ಹೌದು. ಅವರು ನಮ್ಗೆ ರಿಲೇಟಿವ್. ಆಮೇಲೆ ಅವ್ರು ಬಂದು ನಿಂತ್ಕೊಬೇಕು ಅಂತ ಇದ್ ಮಾಡಿದಾಗ ನಮ್ಮ ಅಮ್ಮನ ವಾಪಸ್ ತಗೊಂಡೆ. ನಮ್ಮ ಅಮ್ಮಗೆ ಟೀಚರ್ ಕೋಟಾ ಅಂತ ಕೊಟ್ಟಿದ್ರು. ಅದು ವೆನ್ ಶಿ ವುಡ್ ಹ್ಯಾವ್ ಬೀನ್ ದ ಫಸ್ಟ್ ಪೊಲಿಟಿಷಿಯನ್ ಇನ್ ಅವರ್ ಫ್ಯಾಮಿಲಿ. ಗ್ರೇಟ್. ಸೊ ನಾವು ಆರಂಭ ಆರಾಧ್ಯ ಅವ್ರ ದೊಡ್ಡ ಕಾಂಟ್ರಾಕ್ಟರು, ಪದ್ಮಶ್ರೀ ಪುರಸ್ಕೃತರು, ಅವರು ಒಂದು ವೃತ್ತಕ್ಕೆ ಅವ್ರ ಹೆಸರು ಇಟ್ಟಿದ್ದಾರೆ. ರೇಸ್ ಕೋರ್ಸ್ ಬಹಳ ಪ್ರಮುಖವಾದ ರಸ್ತೆ. ಆದರೆ ಅವರಿದ್ದ ಮನೆ ಹೇಗಿತ್ತು, ಹೇಗೆ ಕಟ್ಕೊಂಡಿದ್ರು ನೋಡೋಣ. ಒಂದು ಹೋಮ್ ಟೂರ್ ಮೇಡಮ್, ನಿಮ್ಮ ತಂದೆಯವ್ರ ಮನೆ. ಈ ಮನೆ ನಾವು ಆಕ್ಚುಲಿ ಇವಾಗ ಡೆಮಾಲಿಷನ್ ಮಾಡಿ ಹೊಸದಾಗಿ ಮಾಡ್ಬೇಕು ಅಂತಿದೀವಿ. ಇವ್ರ ಪಕ್ಕದಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಅಷ್ಟು ಇದಾ ಸ್ಥಿತಿಲಿ ಇಲ್ಲ. ಹೇಗಿದೆ ಹಾಗೆ ತೋರಿಸ್ತೀವಿ. ಯಾಕಂದ್ರೆ ಇದು ಡೆಮಾಲಿಷ್ ಮಾಡ್ಬಿಟ್ರೆ ಉಳಿಯೋ. ಆಮೇಲೆ ನೀವು ಬಂದಿದ್ದು ಒಳ್ಳೇದಾಯ್ತು. ಆಕ್ಚುಲಿ ಇನ್ನೇನು ಇವಾಗ ಶುರು ಮಾಡ್ಬೇಕಂತಿದ್ರು, ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಶುರು ಮಾಡ್ತಾರೆ. ಇವ್ರ ಪಕ್ಕದಲ್ಲೂ ಕನ್ಸ್ಟ್ರಕ್ಟ್ ನಡೀತಾ ಇರೋದ್ರಿಂದ ಒಳ್ಳೆ ಇದ್ರಲ್ಲಿಲ್ಲ. ಬಟ್ ತೋರಿಸ್ತೀನಿ, ಅಲ್ಲಿ ನೋಡಿ. ಇದಂತೂ ಇಂಪಾರ್ಟೆಂಟ್. ಇದೆಲ್ಲ ನಮ್ಮ ತಂದೆಗೆ ಅವಾರ್ಡ್ಸ್ ಬಂದಿರೋದು ಪೂರ್ತಿ. ಏನೇನು ಅವಾರ್ಡ್ಸ್ ಮೇಡಮ್? ಅವ್ರ ಪದ್ಮಶ್ರೀ ಮತ್ತೆ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಎಲ್ಲ ಬಂದಿದೆ ಅವ್ರಿಗೆ. 90ಲಿ ರಾಜ್ಯೋತ್ಸವ ಅವಾರ್ಡ್ ಬಂತು, 91 ಅಲ್ಲಿ ಪದ್ಮಶ್ರೀ ಬಂತು ನಮ್ಮ ತಂದೆಗೆ. ಪದ್ಮಶ್ರೀ ಯಾವ ಕ್ಷೇತ್ರಕ್ಕೆ ಅಂದ್ರೆ ಇದೆ? ಸೋಷಿಯಲ್ ಸರ್ವಿಸ್ಗೆ, ಸಮಾಜ ಸೇವೆಗೆ. ಓಕೆ, ನೈಸ್. ಹಿ ವಾಸ್ ಅನ್ ಆಂಟ್ರಪ್ರನರ್. ಅವ್ರು ಏನ್ ಸಂಪಾದನೆ ಮಾಡಿದ್ರು ಅದರಲ್ಲಿ 25% ಪ್ರಾಫಿಟ್ನ ಅವರು ಸಮಾಜ ಸೇವೆಗೆ ಇಟ್ಟಿದ್ರು. ಕೊನೆಲ್ಲ ಅದು 50% ಆಗಿದೆ. ಅವರು ಮಾಡಿದ್ದಾರ ಸಮಾಜ ಸೇವೆನೆ. ಗ್ರೇಟ್. ಸೊ ಈ ಮನೆ ಕಟ್ಟುವಾಗ ನೀವು ನೋಡಿದಿರಿ? ಕಟ್ಟಿದ್ದೆಲ್ಲ ಕೊಂಡ್ಕೊಂಡಿದ್ದು. ಫಾಸ್ಟ್ ಕಾರ್ಸ್ ಅಂತ ಕೇಳಿರ್ಬೇಕು, ಶೈಲೇಶ್ ಇದೆಲ್ಲಾನು. ರೇಸ್ ಕೋರ್ಸ್ ಅಲ್ಲಿ ಸ್ಟೂವರ್ಡ್ ಇದಾಗಿದ್ದು ಅವರಿಂದ ಕೊಂಡ್ಕೊಂಡಿದ್ದು. ಎಲ್ಲ ಫರ್ನಿಚರ್ ಸಮೇತ, ಕರ್ಟನ್ ಸಮೇತ, ಇನ್ಫ್ಯಾಕ್ಟ್ ಕ್ರಾಕರಿ, ಕಟ್ಲರಿ ಎಲ್ಲ ಅದ್ರ ಸಮೇತ ತಗೊಂಡ್ರು. ತಟ್ಟೆ, ಲೋಟ, ಎಲ್ಲ 3 ಲಕ್ಷನೋ 3.5 ಲಕ್ಷಕ್ಕೋ ತಗೊಂಡಿದ್ದವಾಗ 1971 ಅಲ್ಲಿ. DM ಚಂದ್ರಶೇಖರ್ ಇದಾರಲ್ಲ, ಹೈಕೋರ್ಟ್ ಜಡ್ಜ್, ಅವ್ರ ತಮ್ಮ ಅವ್ರ ಮನೆ ಇದೆ. DM ಚಂದ್ರಶೇಖರ್, ಇಲ್ಲೇ ಸರ್ಕಲ್ ಹತ್ರ ಅವ್ರ ಮನೆ ಇದೆ. ಆರಂಭಿ ಆರಾಧ್ಯ ಸರ್ಕಲ್ ಹತ್ರನೇ ಅವ್ರ ಮನೆ ಇದೆ. ಸೊ 3 ಲಕ್ಷಕ್ಕೆ ತಗೊಂಡ್ರು? 3.5 ಲಕ್ಷಕ್ಕೆ. ಯಾವಾಗ? 50 ವರ್ಷದಿಂದ? 71ರಲ್ಲಿ. 52-53 ವರ್ಷ ಆಯ್ತು. ಹೇಗಿತ್ತು ಈ ಬಡಾವಣೆ ಅವಾಗ? ಇದು ತುಂಬಾ ಚೆನ್ನಾಗಿತ್ತು. ಇದು ಒನ್ ವೇ ಇರ್ತಾ ಇತ್ತು. ಇವಾಗ ಇರೋರೇನೆ ನೋಡ್ತಿದ್ರ, ನೇಬರ್ಸ್ ಅವರೇ ಇದಾರೆ 50 ವರ್ಷದಿಂದಾನು. ಫ್ಯಾಮಿಲಿ ತರಾನೇ ಇರ್ತಾ ಇದ್ವಿ. ಆಮೇಲೆ ಅಕ್ಕಪಕ್ಕ ಯಾರು ಏನೇ ಪ್ರಾಬ್ಲಮ್ ಆದ್ರೂ ನಮ್ಮನೆಗೆ ಬರ್ತಾ ಇದ್ರು. ಅಣ್ಣ ತಮ್ಮನ ಗಲಾಟೆ ಆಗ್ಲಿ, ಗಂಡ ಹೆಂಡತಿ ಗಲಾಟೆ ಆಗ್ಲಿ, ಅಪ್ಪ ಮಗ ಏನೇ ಗಲಾಟೆ ಆದ್ರೂ ನಮ್ಮನೆಗೆ ಫಸ್ಟ್ ಬರ್ತಾ ಇದ್ದಿದ್ದು. ಇಲ್ಲ ಯಾರ ಮನೇಲಿ ಕಳ್ತನ ಆದ್ರೂ ನಮ್ಮನೆಗೆ ಫಸ್ಟ್ ಬಂದು ಹೇಳ್ತಾ ಇದ್ರು ನಮ್ಮ ತಂದೆಗೆ, ಹಿಂಗಾಗಿದೆ ಸರ್, ಏನ್ ಇದ್ ಮಾಡೋದು ಅಂತ. ಅವಾಗ ಅವ್ರ ಪೊಲೀಸಿಗೆ ಕೊಡೋದು, ಏನಾನ ಇತ್ಯರ್ಥ ಮಾಡೋದು ಅವ್ರು ಮಾಡೋರು. ಇದೊಂಥರ ನಮ್ಗೆ ಶಾನ್ ಬೋಗ್ರು ಕಟ್ಟೆ ತರ. ನಮ್ ತಾತ ಅವರುನು ಗೊಟ್ಟಿಗೆರೆಗೆ ಪಟೇಲ್ರು. ಅವ್ರನ್ನ ಶೆಟ್ಟಿ ಯಜಮಾನ್ರು ಅಂತಾನೆ ಕರಿತಾ ಇದ್ರು. ಸೊ ಊರ್ ಪಟೇಲ್ರು, ಅವರಿಂದ ಬಂದಿರ್ಬೋದು ನಮ್ ತಂದೆಗೂ ಅದೇ ಇದು. ಹಾಗಾಗಿ ನಮ್ ತಂದೆನೂ ಅದೇ ತರನೇ ನಡ್ಸ್ಕೊಂತಾ ಇದ್ರು ಇಲ್ಲಿ. ಅವ್ರು ಹೆಂಗಿದ್ರು ನಮ್ ತಾತ ಅವ್ರು ಹಂಗೆ ಅದೇ ಇದ್ರಲ್ಲೇ ಇಲ್ಲಿ ನಡ್ಸ್ಕೊತಾ ಇದ್ರು. ಸೊ ನಿಮ್ ತಂದೆ ಬಹುಶಃ ಕೂತ್ಕೊಂಡ್ಬಿಡೋರು? ಇಲ್ಲಿ ಕೂತ್ಕೋತಾ ಇದ್ರು ಯಾವಾಗ್ಲೂ. ನಾನ್ ಚಿಕ್ಕ ಹುಡುಗಿ ಇದ್ದಾಗ ಅವರು ಪೇಪರ್ ತಗೊಂಬಂದ್ ಕೊಡ್ತಾ ಇದ್ದೆ, ಪ್ರಜಾವಾಣಿ. ಅದ್ರಲ್ಲಿ ಮುಂಚೆ ಮೊದ್ದು ಮಣಿ ಅಂತ ಬರೋದು, ಒಂದ್ 3 ಕ್ಯಾರೆಕ್ಟರ್. ಅದೊಂದು ಏನೋ ಒಂದು ಜೋಕ್ಸ್ ಇರ್ತಾ ಇತ್ತು, ಕಾರ್ಟೂನ್ ತರ. ಅದನ್ನ ಅವರು ನನ್ನ ಕಾಲ್ ಮೇಲೆ ಕೂಡಿಸ್ಕೊಂಡು ನಾನು ಕೇಳ್ತಾ ಇದ್ದೆ, ಏನದು ಹೇಳಿ 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 ಅಂತ. ಪಾಪ ಅವ್ರ ಕಾಲ ಮೇಲೆ ಎತ್ತಿ ಹಿಂಗ್ ನನ್ಗೆ ಇದ್ ಮಾಡಿ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ರು. ನಂಗೆ ಅದೊಂದು ತುಂಬಾ ಮೆಮೊರಿ. ನೋಡಿ, ಹಳೆ ನೆನಪು, ಬಾಲ್ಯ ನೆನಪು ಎಷ್ಟು ಖುಷಿ ಕೊಡುತ್ತೆ. ಬಟ್ ಗುಡ್ ಫಾದರ್. ಬೇಗ ಕಳ್ಕೊಬಿಟ್ವಿ ಅಷ್ಟೇ. ಯಾವಾಗ ತಿಳ್ಕೊಂಡ್ರು? 1997 ಅಲ್ಲಿ. ಐ ಥಿಂಕ್ ಐ ಕ್ಯಾನ್ ಸೇ ಇಟ್ಸ್ ಎ ಬ್ಲಂಡರ್ ಫ್ರಮ್ ದ ಹಾಸ್ಪಿಟಲ್ ಅಂತಾನೆ ಹೇಳ್ಬೋದು. ಆಸ್ಪತ್ರೆಯಲ್ಲಿ ಮಾಡಿದ್ದ ಅಚಾತುರ್ಯ. ಏನಾಯ್ತು ಅವ್ರಿಗೆ? ಆಕ್ಚುಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ತರ ಆಗಿದೆ ಅಂತ ಹೇಳಿ ಅವ್ರಿಗೆ ತುಂಬಾ ಇಲ್ಲಿ ಇದತ್ರ ಪೇನ್ ಬರ್ತಾ ಇತ್ತು. ಕಿಡ್ನಿ ಸ್ಟೋನ್ ತರ. ಅವರು ಅದನ್ನ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳಿ ಡ್ರಿಲ್ ಮಾಡ್ಬಿಟ್ರು. ಇಟ್ ವಾಸ್ ಆಕ್ಚುಲಿ ಕ್ಯಾನ್ಸರಸ್ ಅದಿತ್ತು. ಸೊ ಅದು ಆಗಿದ ತಕ್ಷಣ 2 ತಿಂಗಳಲ್ಲೇ ಸ್ಪ್ರೆಡ್ ಆಗೋಯ್ತು ಅದು ಮೈಯೆಲ್ಲ. 3 ತಿಂಗಳು ಟೈಮ್ ಕೊಟ್ಟು ಅವ್ರು 2 ತಿಂಗಳಲ್ಲೇ ತೀರ್ಕೊಂಡ್ಬಿಟ್ರು. ಎಷ್ಟು ಏಜ್ ಇತ್ತು ಅವ್ರಿಗೆ? 69. ಅವ್ರು ಬದುಕಿದ್ರೆ ನಮ್ಮ ಸೊಸೈಟಿಗೆ ತುಂಬಾ ಉಪಯೋಗ ಆಗ್ತಾ ಇತ್ತು, ನಮಗಿಂತ ಸೊಸೈಟಿಗೆ ಉಪಯೋಗ ಆಗ್ತಾ ಇತ್ತು. ರಾಂಗ್ ಡಯಾಗ್ನೋಸಿಸ್. ಈ ಬುಕ್ ಪೂರ್ತಿ ಅವ್ರದ್ದು ನೋಡ್ಬೋದು ಅಚೀವ್ಮೆಂಟ್. ಒಂದು ಪುಸ್ತಕ ಇದೆ ಅವ್ರದ್ದು. ಇದು ಸೇವಾ ಸಂಪದ ಅಂತ, ಮತ್ತೆ ಇಲ್ಲಿ ಸಾಧನೆ ಅಂತಾನು ಒಂದು ಬುಕ್ ಇದೆ ಅವ್ರದ್ದು. ಪದ್ಮಶ್ರೀ ಬಂದಾಗ ಅದನ್ನ ರಿಲೀಸ್ ಮಾಡಿದ್ದು. ನೋಡಿ, ನಮ್ಮ ಗುರು ಚನ್ನಬಸಪ್ಪನವರು, ನಮ್ಮ ಜನಪದ ಸಾಹಿತಿಯವರು, ಅವರು ಸಂಪಾದಕತ್ವದಲ್ಲಿ ಮಾಡುವಂಥ ಸೇವಾ ಸಂಪದ ಅನ್ನೋ ಪುಸ್ತಕ. ಅವ್ರ ಬಗ್ಗೆ, ನಮ್ಮ ಆರಂಭಿ ಆರಾಧ್ಯವ್ರ ಬಗ್ಗೆ ಒಂದು ಅಭಿನಂದನಾ ಗ್ರಂಥ ಆ್ಯಕ್ಚುಲಿ ಇದು. ಅನೇಕ ಅವರ ಒಡನಾಡಿಗಳು ಬರೆದಿದ್ದಾರೆ.
ಎಲ್ಲವೂ ಚೆನ್ನಾಗಿದೆ. ಇದೊಂದು ಇನ್ನೊಂದು ಪುಸ್ತಕ ಸಾಧನೆ, ಇದು ಕೂಡ ಅವರ ಅಭಿನಂದನಾ ಸಂದರ್ಭದ ಸ್ಮರಣ ಸಂಚಿಕೆ ನೋಡಿ 91ರಲ್ಲಿ ಬಿಡುಗಡೆ ಆಗಿದೆ. ಇದು ನೋಡಿ ಗುರು ಚನ್ನಬಸಪ್ಪನವರು, ಇದು ಕೂಡ ಇದು ಎಚ್ ಎಸ್ ಸಿದ್ಧಗಂಗಪ್ಪನವರು. ಸೂಪರ್, 2 ಪುಸ್ತಕ. ಇನ್ನೊಂದಿದೆ, ಸೇವಾ ಚೇತನ ಅಂತ, ಸೇವಾ ಚೇತನ ಎಚ್ ಎಸ್ ಸಿದ್ಧಗಂಗಪ್ಪನವರು ಮಾಡಿರುವಂಥದ್ದು. ಓಕೆ. ಒಳ್ಳೆ ಬಿಲ್ಟ್ ನಿಮ್ಮ ತಂದೆಯವರು. 5'10", 5'11" ಇದ್ರು. ಓಕೆ. ಯಾವ ಊರು ನೋಡಿ ಮೂಲ? ಗೊಟ್ಟಿಗೆರೆಯವರ? ನಾವು ಆಕ್ಚುಲಿ ಇಲ್ಲಿ ಅಕ್ಕಿತಿಮ್ಮನಹಳ್ಳಿ ಅಂತ, ಶಾಂತಿನಗರ, ಇವಾಗಿನ ಶಾಂತಿನಗರ, ಆ ಮುಂಚೆ ಕಂಟೋನ್ಮೆಂಟ್ ಅಂತ ಇದ್ರಲ್ಲಿ ಬರ್ತಾ ಇತ್ತು ಶಾಂತಿನಗರ. ಅಕ್ಕಿತಿಮ್ಮನಹಳ್ಳಿಲಿ ಇದ್ದಿದ್ದು. ನಮ್ಮ ತಾತ ಅವ್ರ ತಂದೆ ಸಿದ್ಲಿಂಗ್ ಶೆಟ್ರು ಅಂತ, ಅವರೆಲ್ಲ ಆ ಊರಿನವರು. ಓಕೆ. ಆ ಊರಿನವ್ರು. ಅವಾಗ 1898 ಪ್ಲೇಗ್ ಶುರುವಾಯಿತು ಬೆಂಗಳೂರಲ್ಲಿ. ಸೊ ಪ್ಲೇಗ್ ಬಂದ್ರೆ ಗೊತ್ತಲ್ವ ನಿಮ್ಗೆ, ಅವಾಗ ಏನ್ ಪ್ಲೇಗ್ ಮಾರಿ ಬಂದ್ರು ಅಂದ್ರೆ ಎಲ್ಲಾರು ಯಾರು ಕರ್ಕೊಂಡೇ ಹೊಟ್ಟೋಗ್ತಾ ಇತ್ತು ಅದು. ಸೊ ಅದೇನೋ ಅದೃಷ್ಟನೋ ಏನೋ ನಮ್ಮ ತಾತ ಅವ್ರ ತಂದೆ ಅವ್ರ ಫ್ಯಾಮಿಲಿಗೆ ಏನು ಆಗ್ಲಿಲ್ಲ. ಸೊ ಅವಾಗ ಅವ್ರು ಅನ್ಕೊಂಡ್ರು ಇಲ್ಲಿ ಇರೋದಿನ್ ಸೇಫ್ ಅಲ್ಲ ಅಂತ. ಅವಾಗ ಎಲ್ಲ ಬ್ರಿಟಿಷ್ ಅವರೆಲ್ಲ ಊರಾಚೆ ಕಳಿಸ್ಬಿಡೋರು ಆ ಜನರನ್ನೆಲ್ಲಾನು. ಅವಾಗ ಒಂದು 10 ಕಿಲೋಮೀಟರ್ ದೂರದಲ್ಲಿ ಗೊಟ್ಟಗೆರೆ ಇತ್ತು. ಸೊ ಅಲ್ಲಿ ಒಂದಷ್ಟು ಫ್ಯಾಮಿಲಿ ಅವ್ರಿಗೆ ಗೊತ್ತಿದ್ರು ಅನ್ಸುತ್ತೆ ನಮ್ಮ ತಾತ ಅವ್ರ ತಂದೆಗೆ. ಹಂಗಾಗಿ ನಮ್ಮ ತಾತ ಅವ್ರನ್ನ, ಅವ್ರ ಬ್ರದರ್ನ, ಅವ್ರ ಅಕ್ಕನ ಎಲ್ಲಾನು ಕರ್ಕೊಂಡು ರಾತ್ರಿ ಅವರು ಎತ್ತಿನ ಗಾಡೀಲಿ ಗೊಟ್ಟಗೆರೆಗೆ ಹೊಟ್ಟೋದ್ರು. ಹಂಗಾಗಿ ಅಲ್ಲಿ ಸೆಟ್ಲ್ ಆದ್ರು ಗೊಟ್ಟಗೆರೆಯಲ್ಲಿ. ಆ ವಾಪಸ್ ಏನೋ ಒಂದು ಸ್ಟೋರಿ ಇದೆ. ಅವ್ರು ವಾಪಸ್ ಬರ್ಬೇಕಾದ್ರೆ ಆ ಪ್ಲೇಗೆಲ್ಲ ಇದಾದ್ಮೇಲೆ ಈ ಮನೆ ಬಿಟ್ಟು ಹೋಗಿದ್ರಲ್ಲ, ಆ ಮಾಧವರಾವ್ ಅಂತ ಇದ್ರು, ದಿವಾನ್ ಮಾಧವರಾವ್, ಮೈಸೂರು ದಿವಾನ್ ಮಾಧವರಾವ್. ಅವ್ರ ಮನೆ ನಮ್ಮ ಮನೆ ಹಿಂದೆನೆ ಇದ್ದಿದ್ದು. ಈ ಮನೆ ಕಾಂಪೌಂಡ್ ಶೇರ್ ಆಗತ್ತೆ, ನಮ್ಮ ಮನೆ ಅವ್ರ ಮನೆ ಶೇರ್ ಇತ್ತು. ಈಗ ಅವ್ರು KCN ಗೌಡ್ರು ತಗೊಂಡಿದ್ದಾರೆ. KCN ಮಗಳು ನಿಮ್ಗೆ ಅಟ್ಯಾಚ್? ನಮ್ಮ ಮನೆ ಅಟ್ಯಾಚ್ ವಾಲ್. ಸೊ ಅವ್ರಿದ್ದಾಗ ಅವರು ಎಲ್ಲ ಹೆಸರುಗಳನ್ನೆಲ್ಲ ಬರ್ಕೊಂಡಿದ್ರಂತೆ. ಊರಿಂದ ಯಾರ್ಯಾರು ಬಿಟ್ಟು ಹೋದ್ರು ಅವಾಗ ಅವ್ರ ಹೆಸರುಗಳೆಲ್ಲ ಬರೆದು ಎಲ್ಲ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿದ್ರಂತೆ. ಇವರು ಅವ್ರನ್ನ ಹೋಗಿ ಎಲ್ಲ ಆದ್ಮೇಲೆ ವಾಪಸ್ ಬರ್ಬೇಕಾದ್ರೆ ಇವ್ರಿಗೆ ಯಾರಿಗೂ ಗುರ್ತೇ ಸಿಗ್ಲಿಲ್ವಂತೆ ಮನೆ ಅಂತ ಏನೋ ನಮ್ಮ ತಂದೆ ಹೇಳಿದ ಸ್ಟೋರಿ ಜ್ಞಾಪಕ ಇದೆ. ಹಂಗಾಗಿ ಎಲ್ಲ ಅವ್ರು ವಾಪಸ್ ಹೋಗಿ ಗೊಟ್ಟಗೆರೆಯಲ್ಲೇ ಸೆಟ್ಲ್ ಆದ್ರು ಅಂತ. ಅದರ್ವೈಸ್ ನಾವೆಲ್ಲ ಅಕ್ಕಿತಿಮ್ಮನಹಳ್ಳಿಯಿಂದ. ಅದಕ್ಕೆ ಮೊದಲು ನಾವೆಲ್ಲ ಮೋಸ್ಟ್ಲಿ ಕೆಂಪೇಗೌಡರ ಟೈಮಿಂದ ನಾವೆಲ್ಲ ಬೆಂಗಳೂರಿನವ್ರೆ. ಅವಾಗಿನ ನಮ್ಮ ತಾತ ಅವ್ರದ್ದು ಹಂಗ್ ನೋಡಕ್ ಹೋದ್ರೆ ನಮ್ಮ ತಂದೆ ಹೇಳಿದ ಪ್ರಕಾರ ಟಿಪ್ಪು ಸುಲ್ತಾನ್ 1799 ಇಂದ ನಮ್ದು ಹಿಸ್ಟ್ರಿ ಗೊತ್ತಿರೋ ಪ್ರಕಾರ ನಾವು ಬೆಂಗಳೂರಲ್ಲೇ ಇರೋದು. ಓಕೆ, ಸೂಪರ್. ಒಟ್ಟು ಮೂಲ ಬೆಂಗಳೂರಿನವ್ರು? ಮೂಲ ಬೆಂಗಳೂರು. ನಮ್ಮ ಮನೆ ದೇವರು ಇಲ್ಲೇ ಅವೆನ್ಯೂ ರೋಡಲ್ಲೇ ಇದೆ, ಬಸವಣ್ಣನ ದೇವಸ್ಥಾನ. ಅಲ್ಲೇ ನಾವು ಈಗ ನೀವು ಕೇಳಿದಾಗ ಯಾರಾದ್ರು ಎಲ್ಲಿಂದ ಬಂದು ಹೇಳ್ತೀವಿ, ನಾವು ಹೇಳ್ತಿದ್ದೇವೆ ಬೆಂಗಳೂರೇ ನಮ್ಮೂರಿಗೆ ಬಂದಪ್ಪ, ನಾವೇ ಊರಿಗೂ. ಆಕ್ಚುಲಿ ಇವಾಗ 10 ವರ್ಷ 20 ವರ್ಷ ಇರೋರೆಲ್ಲಾನು ನಾವು ಬೆಂಗಳೂರು, ವಿ ಆರ್ ಫ್ರಮ್ ಬ್ಯಾಂಗ್ಳೂರ್ ಅಂತಾರಲ್ಲ, ಅದಕ್ಕೆ ನಾನು ಹೇಳ್ತೀನಿ ನಮ್ 400 ವರ್ಷದ ಬೆಂಗಳೂರಿನವರು ನಾವು. ಹೌದು. ನಿಮ್ಗೆ ತುಂಬಾ ಕಷ್ಟ ನಿಮ್ಗೆ ಸಿಗೋದು. ನಮ್ಮಂಗೆ ಆ ಹಳೆ 300-400 ವರ್ಷದ ಬೆಂಗಳೂರಿನವ್ರು ನಿಮ್ಗೆ ಸಿಗೋದು ತುಂಬಾ ಕಷ್ಟ. ನಮ್ಮ ತಾತ ಹರಿಜನ್ ಕಾಲೋನಿ ಮಾಡಿ ಗಾಂಧೀಜಿನ ಕರ್ಸಿದ್ರು ಊರಿಗೆ. ಕರೆಸಿ ನಮ್ ಗಾಂಧೀಜಿಯವರು ನಮ್ಮ ತಾತಾಗೆ ಇದು ಕೊಟ್ಟಿದ್ದಾರೆ, ಕಾಯಿನ್ ಎಲ್ಲ ಕೊಟ್ಟಿದ್ದಾರೆ. ಈಗಲೂ ಇದೆ ನೋಡಿ, ನೀವು ಹೋಗಿ ನೋಡಿ ಇದ್ರಲ್ಲಿ ಗೊಟ್ಟಗೆರೆಯಲ್ಲಿ. ನಮ್ಮ ತಾತ ಅವ್ರು ಮಾಡಿದ್ದು. ಅವ್ರಿಗೆ ಅದೇ ಹಠ ಮಾಡಿ ಬೆಂಗಳೂರಿಗೆ ಬಂದಿದ್ರಂತೆ ಗಾಂಧೀಜಿಯವರು 1930s ಅಲ್ಲೋ ಯಾವಾಗ. ಅವಾಗ ಅವ್ರನ್ನ ಕರ್ಕೊಂಡ್ಬಂದು ಓಪನ್ ಮಾಡಿಸಿದ್ರು, ಇನಾಗ್ರೇಟ್ ಮಾಡಿಸಿದ್ರು ಕಾಲೋನಿನ ನಮ್ಮ ತಾತ. ಸೊ ನಿಮ್ಮ ತಂದೆ ತಗೊಂಡ್ರು ಮನೆ, ಇದು ವಾಸ ಆಯ್ತು ಮನೆ. ಸೊ ಕೊನೆವರೆಗೂ ಇಲ್ಲೇ ಇದ್ರು? ಅವ್ರು ಕೊನೆವರೆಗೂ ಇಲ್ಲೇ ಇದ್ರು. ಓಕೆ, ಸೂಪರ್, ವೆರಿ ನೈಸ್. ಈಗ ಎಲ್ಲ ಹಳೇದಾಗಿ ಇವಾಗ ಒಂದ್ ಸ್ವಲ್ಪ ಎಲ್ಲಾನು ಮಕ್ಳು ದೊಡ್ಡವರಾದ್ರು ಎಲ್ಲ ಅವ್ರವ್ರ ಮನೆ ಅವ್ರವ್ರಿಗೆ ಬೇಕು ಅಂತ ನಮ್ಮ ಅತ್ತಿಗೆ ಎಲ್ಲ ಇವಾಗ ಒಡ್ಬಿಟ್ಟು ಬೇರೆ ಮಾಡ್ಸೋಣ ಅಂತ. ಅತ್ತಿಗೆ ಅಂದ್ರೆ ನಮ್ಮ ಅಣ್ಣ ಅವರ ಹೆಂಡತಿ. ನಮ್ಮ ಅಣ್ಣನು ತೀರ್ಕೊಂಡ್ಬಿಟ್ಟ 2015 ಅಲ್ಲಿ. ಆರಾಧ್ಯವ್ರ ಮಗ. ದೊಡ್ಡ ಮಗ. ಎಷ್ಟು ಜನ ಮಕ್ಕಳು? ನಮ್ಮ ತಂದೆ 3 ಜನ ಮಕ್ಕಳು. ನಮ್ಮ ಅಣ್ಣ ದೊಡ್ಡವರು, ಮಧ್ಯದಲ್ಲಿ ಕುಮಾರ ಅಂತ, ಅವನು 18 ವರ್ಷ ಇದ್ದಾಗೆ ತೀರ್ಕೊಂಡ್ಬಿಟ್ಟ. ಹಾರ್ಟ್ ಪ್ರಾಬ್ಲಮ್ ಇತ್ತು, ಸೂಡೋಮಸ್ಕ್ಯುಲರ್ ಡಿಫಿಷಿಯನ್ಸಿ ಅಂತ. ಅವನಾದ್ಮೇಲೆ ನಾನು. ಓಕೆ, ನೀವು ಒಬ್ಬರೇ ಮಗಳು? ನಾನ್ ಸ್ವಲ್ಪ ನಮ್ಮ ತಂದೆಗೆ ಲೇಟ್ ಆಗಿ ಹುಟ್ಟಿರೋದ್ರಿಂದ ಇನ್ನೂ ಇದ್ದೀನಿ. ಮುದ್ದಿನ ಮಗಳು ಒಂಥರ ಹೇಳ್ಬೋದು. ಎಲ್ಲ ನಾನು ಹುಟ್ಟಿದ್ಮೇಲೆ ಚೆನ್ನಾಗಾಯ್ತು ಅಂತ ಹೇಳ್ತಾರೆ. ಅದು ಅವ್ರು ಕಷ್ಟಪಟ್ಟು ಬಂದಿರೋದು. ಬಟ್ ಹೇಳೋರು ಎಲ್ಲರೂ ಎಲ್ಲ ನಮ್ಮ ಚಿಕ್ಕಪ್ಪ ಎಲ್ಲ ಅದೇ ಹೇಳ್ತಾ ಇರ್ತಾರೆ, ಹುಟ್ಟಿದ್ಮೇಲೆ ಎಲ್ಲ ಚೆನ್ನಾಗಾಯ್ತು ಅಂತ. ನೀವು ಅಮೆರಿಕ ಹೋಗಿ ಎಷ್ಟು ವರ್ಷ ಆಯ್ತು? ನಾನು ಈಗ ಒಂದು 5-6 ವರ್ಷ ಆಯ್ತು. 5-6 ವರ್ಷ. ಓಕೆ, ನಿಮ್ಮ ಭಾಷೆ ಭಾಳ ಚೆನ್ನಾಗಿದೆ. ಅದಕ್ಕೆ ಕನ್ನಡ ಚೆನ್ನಾಗಿದೆ. ಕನ್ನಡ ತುಂಬಾ ಚೆನ್ನಾಗಿದೆ. ನನ್ ಕನ್ನಡ ಚೆನ್ನಾಗಿರೋದಕ್ಕೆ ಒಂದು ರೀಸನ್ ಇದೆ. ನಮ್ಮ ಮನೇಲಿ ನಮ್ಮ ತಂದೆ ಸ್ವಲ್ಪ ಬ್ರಿಟಿಷ್ ಅವ್ರಿಗೆ ಅಗೇನ್ಸ್ಟ್ ಯಾವಾಗ್ಲೂ.
ಅವ್ರು ಫ್ರೀಡಮ್ ಫೈಟರ್. ನಮ್ಮ ತಾತನು ಫ್ರೀಡಮ್ ಫೈಟರು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಅವರೆಲ್ಲರೂ ಫ್ರೀಡಮ್ ಫೈಟರ್ಸ್. ಎಲ್ಲಾರು ಪೆನ್ಷನ್ ಬರುತ್ತೆ ಅವ್ರಿಗೆಲ್ಲ. ಇಲ್ಲಿರೋರೆಲ್ಲಾನು ಸೋಫಿಯಾಸ್ಗೆ, ಬಿಷಪ್ ಕಾಟನ್ಸ್ಗೆ ಅಲ್ಲಿ ಇಲ್ಲಿ ಕಳ್ಸೋರು. ನನಗೆ ನಮ್ಮ ತಂದೆ ಇದು ಮಾಡಿ ಶಾರದಾಶ್ರೀ ಸಮಾಜ ಅಂತ ಇಲ್ಲಿ ನಿಮ್ಗೆ ಅಲ್ಲಿ ಚಾಮರಾಜಪೇಟೆಯಲ್ಲಿ ಇದೆ ಒಂದು ಶಾರದಾಶ್ರೀ ಸಮಾಜ ಅಂತ ಸ್ಕೂಲ್. ಸರೋಜಮ್ಮ ಸಾಂಬಶಿವಯ್ಯ ಅಂತ ಅವ್ರ ಸ್ಕೂಲ್ ಅದು. ಅವ್ರು ನಡೆಸ್ತಾ ಇದ್ರು. ನಮ್ಮ ತಂದೆ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ರು. ಸೊ ಹಂಗಾಗಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಆಮೇಲೆ ನಾನು ಗಾಂಧಿನಗರ್ ಹೈಸ್ಕೂಲ್ ಅಂತ 7th ಆದಮೇಲೆ ಹೈಸ್ಕೂಲ್ಗೆ ಬಂದು 8th 9th 10th ಗಾಂಧಿನಗರ್ ಹೈಸ್ಕೂಲ್ ಕುಮಾರ ಪಾರ್ಕಲ್ಲಿ ಅಲ್ಲಿ ಓದಿದ್ದು. ನೀವು ಓದ್ಬೇಕಾದ್ರೆ ಏರಿಯಾ ಎಲ್ಲ ಖಾಲಿ ಖಾಲಿನ? ತುಂಬ ಖಾಲಿ, ಏನೂ ಇರಲಿಲ್ಲ. ನಾನು ಚಿಕ್ಕ ಹುಡುಗಿ ಇದ್ದಾಗ, ನಾನು ಅರೌಂಡ್ ಒಂದು 7-8 ವಯಸ್ಸಿದ್ದಾಗ ನಾನೇ ಕ್ರಾಸ್ ಮಾಡ್ತಾ ಇದ್ದೆ. ಆ ಶಿವಾನಂದ ಸ್ಟೋರ್ ರೋಡು ಅದೆಲ್ಲ ನಾನೇ. ನಮ್ಮ ಮನೇಲಿ ಏನು ಯಾರು ಕರ್ಕೊಂಬಂದು ಏನು ಬಿಡ್ತಾ ಇರಲಿಲ್ಲ, ಏನು ಇದು ಮಾಡ್ತಾ ಇರಲಿಲ್ಲ. ಇವತ್ತು ಬಿಸಿ ಸ್ಟ್ರೀಟ್ ಅಲ್ಲಿ ಹೋಗಿ ಕಾಲಿಡೋಕ್ಕಾಗಲ್ಲ. ಬಟ್ ನಾವೇ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ನಮಗೇನು ಯಾರು ಜೊತೆಲಿ ಬರ್ತಿರ್ಲಿಲ್ಲ. ಕಾರ್ ಕಮ್ಮಿ, ಬೈಕ್ ಏನೂ ಇಲ್ಲ. ಆಮೇಲೆ ನಾವು ಇಲ್ಲಿಂದ ನನ್ನ ಕಾಲೇಜ್ಗೂ ಹೋಗ್ತಾ ಇದ್ದೇವೆ, ಹೋಮ್ ಸೈನ್ಸ್ ಕಾಲೇಜ್ಗೆ. ಅಕಸ್ಮಾತ್ ಏನಾನ ಲೇಟ್ ಆಗಿ ಮಾಡಿ ಕೇಳಿದ್ರೆ ನಮ್ಮ ತಂದೆನ, ಬಿಡ್ತೀರಾ ನನ್ನ ಅಂದರೆ ನೀನೇನು ರ್ಯಾಂಕ್ ಬರ್ತೀಯಾ ಅಂತ ಕೇಳೋರು. ಸೊ ನಮ್ಗೆ ಆ ರ್ಯಾಂಕು ಬೇಡ, ಬೇಡ ಅಂತ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ, ನಡ್ಕೊಂಡೇ ಬರ್ತಾ ಇದ್ವಿ. ವೆರಿ ನೈಸ್. ನೋಡಿ, ನನಗೆ ಆಶ್ಚರ್ಯ, ಕನ್ನಡ ಮಾಧ್ಯಮದಲ್ಲಿ ಓದಿತ್ತಾವು. ಸೊ US ನಲ್ಲಿ ಬಿಸ್ನೆಸ್ ಮಾಡ್ತಿದ್ರಿ. ಹೌದು. ನಮ್ಮಲ್ಲಿ ಬಹಳ ಕೀಳರಿಮೆ ಕೆಲವರಿಗೆ, ಕನ್ನಡ ಓದ್ಬಿಟ್ರೆ ನಮ್ಗೇನು ಮಾಡೋಕ್ಕಾಗಲ್ಲ. ನಾನು ವೆರಿ ಪ್ರೌಡ್ ಕನ್ನಡತಿ, ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಅಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಿ ನೀವು? ಅಲ್ಲೂ ಬರುತ್ತೆ. ಆಸ್ ಗುಡ್ ಆಸ್ ಎನಿಬಡಿ ಅಮೆರಿಕನ್ ಸ್ಪೀಕ್ಸ್, ವಿ ಕ್ಯಾನ್ ಸ್ಪೀಕ್ ದ ಸೇಮ್. ಇಡೀ ಅಮೆರಿಕಾದವ್ರಿಗೆ ರಿಯಲ್ ಎಸ್ಟೇಟ್ ತೋರಿಸ್ತೀವಿ. ಸೂಪರ್. ಅದೇ ಗಟ್ಟಿ ಮನಸ್ಸಿದ್ದು, ಒಳ್ಳೆ ಇದಿದ್ರೆ ನೀವು ಎಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಬೆಂಗಳೂರು ಅಂತ ಏನಲ್ಲ, ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಮೆರಿಕಾದಲ್ಲಿ ಏನಂದರೆ ಆಪರ್ಚುನಿಟಿ, ಇಟ್ಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟಿ. ಕರೆಕ್ಟ್. ಇದು ನಮ್ಮ ತಂದೆಯವರ ಪ್ರಶಸ್ತಿ. ಇದು ಕನ್ನಡ ರಾಜ್ಯೋತ್ಸವದ ಅವಾರ್ಡ್ 90 ಬಂದಿರೋದು, November 1st. ಆಮೇಲೆ ಇದು ಪದ್ಮಶ್ರೀ ಬಂದು ನಮ್ಮ ಕೇಂದ್ರ ಸರ್ಕಾರದ್ದು ಮಾರ್ಚಲ್ಲಿ ಕೊಟ್ಟರು 1991ನಲ್ಲಿ. ಆಮೇಲೆ ಇದೆಲ್ಲ ಬಂದಾಗೂ ನಮ್ಮ ತಂದೆಗೆ ಸೈಟು ಮತ್ತೆ ಫೋನ್ ಎಲ್ಲ ಕೊಡಕ್ ಬಂದ್ರು. ನಮ್ಮ ತಂದೆ ಎಲ್ಲ ತಿರುಗಿಸಿದ್ರು, ಬೇಡ ಅಂದ್ರೆ. ಕೋರ್ಮಂಗ್ಲಲ್ಲಿ 100/100 ಸೈಟು ಕೊಡಕ್ ಬಂದಿದ್ರು. ಯಾಕಂದ್ರೆ ಎಲಿಜಿಬಲ್ ಇದಾರೆ ಇದಕ್ಕೆಲ್ಲ. ನಮ್ಮ ತಂದೆ ಬೇಡ, ಯಾರಿಗೆ ಇಲ್ವೋ ಅವ್ರು ಕೊಡಿ ಮನೆ, ನನಗೆ ಮನೆ ಇದೆ ಬೇಡ ಅಂತ ರಿಜೆಕ್ಟ್ ಮಾಡಿ. ಆ ಥರ. ವೆರಿ ನೈಸ್. ಸೊ ನನಗಿಂತ ನಾವು ಆಕ್ಚುಲಿ ನಮ್ಮ ಚಿಕ್ಕಪ್ಪ ಅವ್ರು ಜಾಸ್ತಿ ಅವ್ರ ತಂದೆ ಜೊತೆ ಬೆಳೆದಿರೋದ್ರಿಂದ, ಅವ್ರನ್ನ ಮತ್ತೆ ನಮ್ಮ ತಾತ ಗೊಟ್ಗೆರೆಯಲ್ಲಿ ಇವರೆಲ್ಲ ಒಟ್ಟಿಗೆರೋದ್ರಿಂದ ಇವ್ರಿಗೆ ಅನುಭವ ಜಾಸ್ತಿ. ನಾನು ಹುಟ್ಟಿದ ಲೇಟ್ 71ನಲ್ಲಿ, ಏನೋ ಒಂದು 10% ಗೊತ್ತು ಅಷ್ಟೇ ನಮ್ಮ ತಂದೆ ಬಗ್ಗೆ. ಬನ್ನಿ ನಿಮ್ಮ ತಂದೆಯವ್ರ ಮನೆ ನೋಡಿ. ಆಗಿನ ಬಂಗ್ಲೆ ಇದು ಸುಮಾರು 50-70. ಅದು ಅವ್ರು ತಗೊಂಡಾಗೂ ಆಲ್ಮೋಸ್ಟ್ 60s ಆಗಿತ್ತು ಅನ್ಸುತ್ತೆ. ಅದಾದ್ಮೇಲೆ ಒಂದು 3 ವರ್ಷ ಆದ್ಮೇಲೆ ನಾವು ತಗೊಂಡಿದ್ದು. ಓಕೆ. ಸೊ ಬರೀ 3 ವರ್ಷ ಹಳೆ ಬಂಗ್ಲೆ ತಗೊಂಡು. ಅವ್ರು ಯಾರೋ ಅಮೆರಿಕಾಯಿಂದ ಆರ್ಕಿಟೆಕ್ಟ್ನ ಕರೆಸಿ ಇದನ್ನ ಈ ಮನೆ ಕಟ್ಸಿಸಿದ್ರು ಅವಾಗ. ಆಮೇಲೆ ನಾನು ಸ್ವಲ್ಪ ಪ್ರೆಗ್ನೆಂಟ್ ಆದ್ಮೇಲೆ ರೂಮ್ ಗೀಮ್ ಎಲ್ಲ ಬೇಕು ಅಂತ ಆಮೇಲೆ ರಿನೋವೇಟ್ ಮಾಡ್ಕೊಂಡ್ವಿ. ಓಕೆ. ಅಲ್ಲಿವರೆಗೂ ಮತ್ತೆ ಎಷ್ಟೊಂದು ಪಿಕ್ಚರ್ ಶೂಟಿಂಗ್ ಎಲ್ಲ ತಗೋತಾ ಇದ್ರು ಇಲ್ಲಿ. ಹೌದಾ? ಹೌದು. ಯಾವಾಗ ತಂದಿದ್ದು ಹಂಗೆ ಇದೆ ಹೆಸರು. ನಮ್ಮ ಅಣ್ಣ ಇಂದ ಏನೇನು ಅವನ್ಗೆ ನನ್ಗೆ ನಮ್ಮ ಅಣ್ಣಂಗೆ ತುಂಬಾ ಹಳೆ ಕಾಲದ್ದು ಇದನ್ನ ಶೇಖರಿಸೋ ಹುಚ್ಚು. ಓಕೆ. ಆಂಟಿಕ್ಸ್ನ. ಓಕೆ. ಇಲ್ಲೂ ನಮ್ಮ ಮನೇನು ಅಲ್ಲಿ ನೀವು ಪಾಮೆಡೋಸ್ ಬಂದ್ರು ನೀವು ಅದೇ ನೋಡ್ತೀನ. ಓಕೆ. ಸೊ ನಿಮ್ಮ ಮನೆ ಇರೋದು ನಮ್ಮ ಮನೆ ಇರೋದು ಆದರ್ಶ್ ಪಾಮೆಡೋಸ್ ಅಂತ ವೈಟ್ ಫೀಲ್ಡ್ ಅಲ್ಲಿ, ರಾಮಗೊಂಡ್ನಲ್ಲಿ ಬಂದಿದ್ರಾ ನೀವು ಯಾವಾಗ? ಸುಮಾರು ಬಂದಿದ್ದೀವಿ. ಅಲ್ಲಿ ನಮ್ಮ ಇವ್ರು ಇದಾರೆ, ಯಾರು DG ರೇವಣ ಸಿದ್ದೇನವ್ರ ಮನೆ ಅಲ್ಲೇ. ನಮ್ಮ ತಂದೆನೂ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅವರು ನಮ್ಮ ತಂದೆ ಇಬ್ರು ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿಗಳು. ನಮ್ಮ ತಂದೆ ಓದಿದ್ದು 1930s ಅಲ್ಲಿ. ನಮ್ಮ ತಂದೆ ನಮ್ಮ ತಾತ ಅಜ್ಜಿ ಹೆಸರಲ್ಲೇ ಅಲ್ಲಿ ಮುಂದೆ ಈಶ್ವರದಿದೆ. ಊಟದ ಹಾಲಲ್ಲೂ ನಮ್ಮ ತಂದೆ ಇವ್ರದ್ದು ಇದೆ ನೋಡಿ. ತಂದೆ ವಿಗ್ರಹ ಕೆತ್ತಿಸಿದ್ದಾರೆ, ಅವ್ರ ಹೆಸರಲ್ಲೇ ಊಟದ ಹಾಲು. ಸೊ ನಿಮ್ಮ ತಂದೆ ಸಿದ್ಧಗಂಗಾ ಮಠ ಸ್ಟೂಡೆಂಟ್? ಹೌದು. ಸಿದ್ಧಗಂಗೆ ಮಠದ ಸ್ವಾಮಿಗಳೇ ನಮ್ಗೆ ದೇವ್ರ ತರ ಬುನಾದಿ. ಏನೇ ಆಗ್ಲಿ ನಮ್ ಕಷ್ಟ ಸುಖಕ್ಕೆ ಅವ್ರೆ. ನಮ್ ತಂದೆ ತೀರ್ಕೊಳ್ಳೋ ಟೈಮ್ ಮುಂಚೆನೂ ಅವರು ಬಂದಿರೋ ಹಾಸ್ಪಿಟ್ಲ್ಗೆ, ಆಮೇಲೂ ಅವರೇ ಇದ್ರು ನಮ್ಗೆ. ಅವರೇ ತಂದೆ ತಾಯಿ ಎಲ್ಲ ಅವರೇ. ಬನ್ನಿ ನೋಡೋಣ, ಒಳಗಡೆ ಹೋಗೋಣ ಮನೆಗೆ. ಇದು
ನಮ್ಮ ತಂದೆ ಇದನ್ನ ನಿಮ್ಗೆ ಹೇಳ್ಬೇಕು, ವೀರಶೈವ ಶಾಸಕರ ಬಳಗ ಅಂತ ಅವರು ಒಂದು ಇದು ಮಾಡಿ ನಮ್ಮ ತಂದೆಗೆ ಇದು ಅವಾರ್ಡ್ ಕೊಟ್ರು, ಆ ಫಂಕ್ಷನ್ ಮಾಡಿ. ಇದು ವೀರಶೈವ ಶಾಸಕರ ಮಹಾಸಭೆ ಅಂತ ಮಾಡೋರು ನಮ್ಮ ತಂದೆ. ಅವರೇ ಫಸ್ಟ್ ಅಂಡ್ ಲಾಸ್ಟ್, ಇನ್ಯಾರು ಮಾಡಿಲ್ಲ. ಲಿಂಗಾಯತ್ ಕಮ್ಯುನಿಟಿ ಇರೋ MLA-ಗಳನ್ನ, ಮಿನಿಸ್ಟರ್ಗಳನ್ನೆಲ್ಲ ಒಂದು ಫೋರಮ್ ಅಲ್ಲಿ ಸೇರಿಸಿ ಪಾರ್ಟಿ ಮಾಡಿಸಿ ಊಟಕ್ಕೆ ಅರೇಂಜ್ ಮಾಡೋರು. ಇಲ್ದಾರೆ ಒಬ್ರಿಗೊಬ್ರು ಯಾರು ನೋಡ್ತಾನೂ ಇರ್ಲಿಲ್ಲ, ಆ ಪಾರ್ಟಿಯವ್ರು ಈ ಪಾರ್ಟಿಯವ್ರು ಎಲ್ಲೂ ಸೇರ್ತಾನೂ ಇರ್ಲಿಲ್ಲ. ನಮ್ಮ ತಂದೆಯಿಂದಾಗಿ ಅವರೆಲ್ಲರೂ ಒಂದ್ ಫೋರಮ್ ಅಲ್ಲಿ ಬರ್ತಾ ಇದ್ರು. ಓಕೆ. ಸೊ ಅದು ಇದುವರೆಗೆ ಯಾರು ಮಾಡಕ್ಕೆ ಆಗ್ತಾ ಇಲ್ಲ ಅದನ್ನ. ಯಾರು ಒಂದ್ ಟೇಬಲ್ ಅಲ್ಲಿ ನೀವು ಸೇರಿಸ್ಬಿಡಿ ನೋಡೋಣ, ಜನತಾ ಪಾರ್ಟಿ, ಕಾಂಗ್ರೆಸ್, BJP ಅವ್ರನ್ನ ಯಾರು ಸೇರಲ್ಲ. ನಮ್ಮ ತಂದೆ ಇದರಿಂದ ಅವರೆಲ್ಲ ಬಂದು ಸೇರ್ತಾ ಇದ್ರು. ಬಹುಶಃ ಇದು 91 ಅಲ್ಲಿ ಕೊಟ್ಟಿರೋದು ಇದು ತಂದೆಯವ್ರಿಗೆ. ಅವ್ರಿಗೆ ಪದ್ಮಶ್ರೀ ಬಂದ್ಮೇಲೆ ಅವ್ರಿಗೆ ಸನ್ಮಾನ ಮಾಡಿದ್ರು. ಆಕ್ಚುಲಿ ಅದು ಬ್ಯಾಕ್ ಟು ಬ್ಯಾಕ್ ಬಂತು. ರಾಜ್ಯೋತ್ಸವ ನವೆಂಬರ್ ಅಲ್ಲಿ ಬಂತು, ಮಾರ್ಚ್ ಅಲ್ಲಿ ಪದ್ಮಶ್ರೀ ಬಂತು. ಹಂಗಾಗಿ ತುಂಬಾ ಫಂಕ್ಷನ್ಗಳು ನಡೀತಾ ಇತ್ತು, ತುಂಬಾ ಜನ ಬಂದು ಕರೆದು ಸನ್ಮಾನ ಮಾಡಿ, ಅದಕ್ಕೆ ಎಷ್ಟೊಂದು ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಅವಾರ್ಡ್ಸ್ ಅವಾಗೆ ಬಂದಿರೋದು. ಓಕೆ. ಇದೇ ನಿಮ್ಮ ತಂದೆ? ನಮ್ಮ ತಂದೆ 1928 ಅವ್ರು ಹುಟ್ಟಿದ್ರು. 1928 ಫೆಬ್ರವರಿ 24. ಇದು ನಮ್ಮ ತಾಯಿ ಸುಕನ್ಯಾ ಆರಾಧ್ಯ. ಇದು ನಮ್ಗೆ ಇನ್ನೊಬ್ಬ ಅಣ್ಣ ಇದ್ದ ಅಂತ ಹೇಳಿದ್ನಲ್ಲ, 18 ವರ್ಷಕ್ಕೆ ನಮ್ಮಮ್ಮ ತೀರ್ಕೊಂಡು 1 ತಿಂಗಳಿಗೆ ಅವ್ನು ತೀರ್ಕೊಂಡ್ಬಿಟ್ಟ. ಮೇಡಮ್, ಈ ಫರ್ನಿಚರ್ ಎಲ್ಲ ಅವಾಗಿಂದೆ? ಇಲ್ಲ, ಇದೆಲ್ಲ ಮೊನ್ನೆ ಯಾರೋ ಇದೆಲ್ಲ ಹೊಸ್ದಾಗಿ ತಗೊಂಡಿರೋದು. ಇದು ಯಾವ್ದು ಹಳೇದಲ್ಲ, ಯಾವ್ದು ಬೇರೆ ಇದ್ರಲ್ಲಿ. ನಮ್ ತಂದೆ ಇದ್ದಾಗ ಈ ಟೇಬಲ್ ಇದು ಅವ್ರಿಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು. ಇವರು ನಮ್ಮ ಅಣ್ಣ ಅವ್ರ ಅಳಿಯ. ತಂದೆಯವ್ರ ಆಫೀಸ್ ಅದು. ನಮ್ ತಂದೆ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದು ಪೂರ್ತಿ. ಅಲ್ಲಿಂದ ಒಂದು ರಬ್ಬರು, ಒಂದು ಪೆನ್ಸಿಲ್ ಆ ಕಡೆ ಈ ಕಡೆ ಅಳ್ಳಾಡ್ತಾ ಇರ್ಲಿಲ್ಲ. ಎಲ್ಲಿಟ್ರೆ ಅಲ್ಲೇ ಇರ್ಬೇಕು. ಆಮೇಲೆ ಅಲ್ಲೇನಾನ ಇಲ್ಲ ಅಂದ್ರೆ ಗೊತ್ತು ಅದ್ ನಾನೇ ತಗೊಂಡಿರೋದು ಅಂತ. ಎಲ್ಲಿ ಅವಳು ಅನ್ನೋರು ಹೆಸರು ಕರೀತಾರಲ್ಲ ನಮ್ಮ ಮನೇಲಿ, ಎಲ್ಲಿ ಅವಳು ಅಂದ್ರೆ ನಾನೇ. ಹಂಗಾಗಿ ತುಂಬಾ ಸ್ಟ್ರಿಕ್ಟ್ ಇದ್ದಿದ್ದು ನಮ್ ತಂದೆ, ತುಂಬಾ ಶಿಸ್ತಿನಿಂದ ಬೆಳೆಸಿರೋದು. ಸ್ಟ್ರಿಕ್ಟ್ ಅಂದ್ರೆ ಆ ಭಯಕ್ಕೇನೆ ನಾವು ಆಕ್ಚುಲಿ ಮದುವೆ ಮಾಡ್ಕೊಂಡು ಹೊರಟೋದೆ ನಾನು ಬೇಗ. ಹೌದು, ಅಷ್ಟು ಸ್ಟ್ರಿಕ್ಟ್ ಅವರು. ಆಮೇಲೆ ನಮ್ಮ ಅತ್ತಿಗೆಗೆ ಹೇಳಿದೆ, ನಾನು ಜೈಲಿಂದ ಆಚೆ ಹೋಗ್ತಾ ಇದ್ದೀನಿ, ನೀವು ಜೈಲಿಗೆ ಬರ್ತಾ ಇದ್ದೀರಾ ಒಳಗಡೆ ಅಂತ. ನಿಮ್ ಬಿಡುಗಡೆ ಬಹುಶಃ ಹಂಗಿರ್ಲಿಲ್ಲ ಅವರು, ಸೊಸೆ ಜೊತೆ ಹಂಗಿರಲ್ಲ ಅವರು, ಇಬ್ರಲ್ಲಿ ಇರ್ತಾರ. ಆಮೇಲೆ ನಮ್ಮ ಅಣ್ಣನೂ ಹೇಳ್ತಾ ಇದ್ದ, ನಮ್ಮ ತಂದೆ ಮಿಲಿಟರಿಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ದೇಶನೂ ಕ್ಷೇಮ, ನಾವು ಕ್ಷೇಮ, ನಮ್ ಜೊತೆ ಇಲ್ಲ ಹಾಕೊಂಡು ಅವನನ್ನು ಅದಕ್ಕೆ ಸ್ಟ್ರಿಕ್ಟ್ ಆಗಿರ್ಲಿ ಅಂತ ರಾಮಕೃಷ್ಣ ಆಶ್ರಮಲ್ಲಿ ಓದಿಸ್ತಾ ಇದ್ರು. ಮೈಸೂರು ರಾಮಕೃಷ್ಣ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.